ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ನಿಮ್ದೇನಾದರೂ PUC ಆಗಿದಾ, SSC ಆಗಿದಾ, ಇಲ್ಲ ಡಿಪ್ಲೊಮಾ ಆಗಿದಾ, ಅಲ್ಲ ಡಿಗ್ರಿ ಆಗಿದ್ರೆ ಇದೊಂದು ಜಾಬ್ಗೆ ನೀವು ಕಂಪ್ಲೀಟ್ ಆಗಿ ಅಪ್ಲೈ ಮಾಡ್ಬೋದು. ಓಕೆನಾ. ಈ ವಿಡಿಯೋದಲ್ಲಿ ಅದು ಯಾವ ಜಾಬ್ ಬಗ್ಗೆ ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ. ಹಾಗೆ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಓಕೆನಾ. ಮೊದಲನೇದಾಗಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಯಾವ ಕಡೆಯಿಂದ ನೋಟಿಫಿಕೇಶನ್ ರಿಲೀಸ್ ಮಾಡಿದಾರಪ್ಪ ಅಂದ್ರೆ ಆಧಾರ್ ಸೇವಾ ಕೇಂದ್ರ ಕಡೆಯಿಂದ ಏನಪ್ಪಾ ಅಂದ್ರೆ ನೇಮಕಾತಿ ಮಾಡಲು ನಿಮಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆ. ಹಾಗೆ ಸಂಸ್ಥೆ ಹೆಸರು ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ ಆಧಾರ್ ಸೇವಾ ಸೆಂಟರ್ ಕಡೆಯಿಂದ ಏನಪ್ಪಾ ಅಂದ್ರೆ ಇದೊಂದು ಸಂಸ್ಥೆ ಆಗಿರುತ್ತೆ. ಈ ಸಂಸ್ಥೆ ಕಡೆಯಿಂದ ನಿಮಗೆ ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಹುದ್ದೆಗಳ ಹೆಸರು ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ ಆಧಾರ್ ಸೂಪರ್ವೈಸರ್ ಅನ್ನು ಕಾರ್ಪೊರೇಟ್ ಏನಪ್ಪಾ ಅಂದ್ರೆ ಆಪರೇಟ್ ಹುದ್ದೆಗೆ ನಿಮಗೆ ಇಲ್ಲಿ ಕಾಲ್ಫರ್ ಮಾಡಿದ್ದಾರೆ. ಓಕೆನಾ. ಹುದ್ದೆಗಳು ಯಾವ್ದಪ್ಪ ಅಂದ್ರೆ ಆಧಾರ್ ಸೂಪರ್ವೈಸರ್ ಅಂಡ್ ಆಪರೇಟರ್ ಹುದ್ದೆಗಳು ಅಂದ್ರೆ ಆಧಾರ್ ಸೂಪರ್ವೈಸರ್ ನಿಮಗೆ ಆಪರೇಟರ್ ಮತ್ತೆ ಸೂಪರ್ವೈಸರ್ ನಿಮಗೆ ಕಾಲ್ಫರ್ ಮಾಡಿದ್ದಾರೆ. ಓಕೆ. ಹಾಗೆ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಎಷ್ಟು ಹುದ್ದೆಗಳು ಖಾಲಿ ಇದಾವಪ್ಪ ಅಂದ್ರೆ ಟೋಟಲ್ ಹುದ್ದೆಗಳು ಬಂದ್ಬಿಟ್ಟು ಎಷ್ಟಪ್ಪ ಅಂದ್ರೆ 245 ಹುದ್ದೆಗಳಲ್ಲಿ ಖಾಲಿ ಇದಾವೆ ಅಂತ ಇಲ್ಲಿ ನಾವು ನೋಡ್ತಾ ಕೂಡ ಹೋಗ್ಬೋದು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಉದ್ಯೋಗ ಸ್ಥಳ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಆಲ್ ಓವರ್ ಇಂಡಿಯಾದಲ್ಲಿ ನಿಮಗೆ ಜಾಬ್ ಲೊಕೇಶನ್ ಇರುತ್ತೆ. ಓಕೆನಾ. ಇನ್ಕ್ಲೂಡಿಂಗ್ ಕರ್ನಾಟಕ ಕೂಡ ಇರುತ್ತೆ. ಓಕೆ. ನೀವು ಎಲ್ಲಾದ್ರೂ ಕೂಡ ನೀವು ಜಾಬ್ ಮಾಡ್ಬೋದು. ನಿಮಗೆ ಕರ್ನಾಟಕ ಬೇಕಂದ್ರೆ ಅಪ್ಲಿಕೇಶನ್ ಹಾಕುವಾಗ ನೀವು ಕರ್ನಾಟಕ ಸೆಲೆಕ್ಟ್ ಮಾಡು, ನೀವು ಅಪ್ಲಿಕೇಶನ್ ಆಗ್ಬೇಕು. ಓಕೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅರ್ಜಿನ ಯಾವ ತರ ಸಲ್ಲಿಸಬೇಕಪ್ಪ ಅಂದ್ರೆ ಇದು ಯಾವ ತರ ಇದು ಯಾವುದೇ ತರ ನಿಮಗೆ ಆಫ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕೋದು ನಿಮಗೆ ಪರ್ಮಿಷನ್ ಇಲ್ಲ. ಅಪ್ಲಿಕೇಶನ್ ಹಾಕಲು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮಗೆ ಆನ್ಲೈನ್ ನೀವು ಅಪ್ಲಿಕೇಶನ್ ಹಾಕ್ಬೇಕು. ಓಕೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅರ್ಜಿ ಶುಲ್ಕ ಎಷ್ಟಿರುತ್ತಪ್ಪ, OBC ಜನರಲ್ ಕ್ಯಾಟಗರಿ, SC ST ಕ್ಯಾಟಗರಿ ಎಷ್ಟು ಅಪ್ಲಿಕೇಶನ್ ಫೀಸ್ ಇರುತ್ತಪ್ಪ ಅಂದ್ರೆ ನಿಮ್ಗೆ ಯಾವುದೇ ಒಂದು ಕ್ಯಾಟಗರಿ ಆಗಿದೆ ಏನಪ್ಪಾ ನಿಮ್ಗೆ ಯಾವುದೇ ತರ ನಿಮ್ಗೆ ಅರ್ಜಿ ಶುಲ್ಕ ಇರೋದಿಲ್ಲ. ಓಕೆನಾ. ನೀವು ಫ್ರೀ ಆಗಿ ಏನಪ್ಪಾ ಅಂದ್ರೆ ಅರ್ಜಿ ಏನಪ್ಪಾ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಫ್ರೀ ಆಗಿ ಇಲ್ಲಿ ಅಪ್ಲಿಕೇಶನ್ ಫೀಸ್ ಕೂಡ ಇರುತ್ತೆ. ಓಕೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಕೊನೆ ದಿನಕ್ಕೆ ಯಾವಾಗಪ್ಪ ಅಂದ್ರೆ 20 ಮೇ 2026 ಅಂದ್ರೆ ಇದೇ ಮಂತ್ ನಿಮ್ದು 20ನೇ ತಾರೀಕು ಕೊನೆ ದಿನಕ್ಕೆ ಆಗಿರುತ್ತೆ. ಓಕೆನಾ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಓಕೆ. ತುಂಬಾ ಜಾಬ್ಗಳು ಏನಪ್ಪಾ ಅಂದ್ರೆ 5 ಜಾಬ್ಗಳು ಇದೇ ಮಂತ್ 20ನೇ ತಾರೀಕು ಒಳಗೆ ಏನಪ್ಪಾ ಎಂಡ್ ಆಗ್ತಾ ಹೋಗುತ್ತೆ. ಓಕೆ. ಹಾಗಾಗಿ ನೀವೇನಾದ್ರೂ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ನೋಡಿಲ್ಲಪ್ಪ ಅಂದ್ರೆ ಒನ್ ಟೈಮ್ ಚೆಕ್ಔಟ್ ಮಾಡ್ಕೊಂಡು ನೋಡ್ಕೊಂಡು ನೀವು ಅಪ್ಲೈ ಮಾಡ್ಬೋದು. ಓಕೆ. ಹಾಗಾಗಿ ಈ ಆಧಾರ್ ಸರ್ವಿಸ್ ಮತ್ತು ಆಪರೇಟರ್ ಹುದ್ದೆ ಕೂಡ ಕೊನೆ ದಿನಕ್ಕೆ ಬಂದ್ಬಿಟ್ಟು ಯಾವಾಗಪ್ಪ ಅಂದ್ರೆ ಮೇ 20ನೇ ತಾರೀಕು ನಿಮ್ದು ಕೊನೆ ದಿನಕ್ಕೆ ಆಗಿರುತ್ತೆ. ಓಕೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಈ ಜಾಬ್ಗೆ ಅಪ್ಲೈ ಮಾಡಕಪ್ಪ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರಬೇಕಪ್ಪ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ ನೀವು 10th ಆದ್ರೂ ಅಪ್ಲೈ ಮಾಡ್ಬೋದು, PUC ಆದ್ರೂ ಅಪ್ಲೈ ಮಾಡ್ಬೋದು, ITI, ಡಿಪ್ಲೊಮಾ ಮತ್ತೆ ಕಂಪ್ಯೂಟರ್ ನಾಲೆಜ್ ಕೂಡ ನೀವು ಅಪ್ಲೈ ಮಾಡಬಹುದು. ನೀವು ಜಸ್ಟ್ 10th ಪಾಸ್ ಆದ್ರೂ ಕೂಡ ಅಪ್ಲೈ ಮಾಡಬಹುದು. ಹಾಗೆ ನೀವು ಜಸ್ಟ್ ITI ಮತ್ತೆ ಡಿಪ್ಲೊಮಾ ಮಾಡಿದ್ರು ಕೂಡ ಈ ಜಾಬ್ ನೀವು ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತೀರಾ. ಓಕೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಈ ಜಾಬ್ಗೆ ಅಪ್ಲೈ ಮಾಡಕಪ್ಪ ಅಂದ್ರೆ ವಯೋಮಿತಿ ಎಷ್ಟಿರಕಪ್ಪ, ವಯೋಮಿತಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮಗೆ SSLC ಮತ್ತೆ ಡಿಪ್ಲೊಮಾ ಮೇಲೆ ಕರೆದಾರಪ್ಪ ಅಂದ್ರೆ ವಯಸ್ಸು ಅಂತ ತುಂಬಾ ಕಡಿಮೆ ಇರುತ್ತೆ. ಓಕೆನಾ. ವಯಸ್ಸು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮಗೆ ಕನಿಷ್ಠ 18 ವರ್ಷ ಆಗಿರಬೇಕು. ಓಕೆ. ನಿಮಗೆ ಕನಿಷ್ಠ 18 ವರ್ಷ ಆಗಿದ್ರೆ ಈ ಜಾಬ್ಗೆ ಅಪ್ಲೈ ಮಾಡಿ ಎಲಿಜಿಬಲ್ ಇರ್ತೀರಾ. ಹಾಗೆ ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಈಗ ಈಗ ಏಜ್ ರಿಲ್ಯಾಕ್ಸೇಷನ್ ಎಷ್ಟು ಕ್ಯಾಟಗರಿ ವೈಸ್ ಏನಪ್ಪಾ ಅಂದ್ರೆ ಇದು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ವಯೋಮಿತಿ ಸಡಿಲಿಕೆ ಇರುತ್ತೆ. ಅಂದ್ರೆ ಏನಪ್ಪಾ ಅಂದ್ರೆ SC ST ಕ್ಯಾಟಗರಿ ಏನಪ್ಪಾ ಅಂದ್ರೆ 5 ವರ್ಷ ಕೊಟ್ಟಿರ್ತಾರೆ. ಹಾಗೆ OBC ಕ್ಯಾಟಗರಿ 3 ವರ್ಷ ಕೊಟ್ಟಿರ್ತಾರೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಏನಪ್ಪಾ ಅಂದ್ರೆ PW ಕ್ಯಾಂಡಿಡೇಟ್ ಏನಪ್ಪಾ ಅಂದ್ರೆ 10 ವರ್ಷದಿಂದ 15 ವರ್ಷ ಏನಪ್ಪಾ ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ ಸಡಿಲಿಕೆ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಓಕೆನಾ. ಅದು ಕೂಡ ಕಂಪಲ್ಸರಿ ಇದ್ದೇ ಇರುತ್ತೆ. ಓಕೆ. ಅದ್ರ ಬಗ್ಗೆ ಟೆನ್ಷನ್ ಮಾಡೋ ಅವಶ್ಯಕತೆ ನಿಮಗೆ ಇರುವುದಿಲ್ಲ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಈಗ ಜಾಬ್ ಅಪ್ಲೈ ಮಾಡಕಪ್ಪ ಅಂದ್ರೆ ಕೆಲವೊಂದು ಸರ್ಟಿಫಿಕೇಟ್ ಕೂಡ ಕೇಳಿದ್ದಾರೆ. ಇದು ಕಂಪಲ್ಸರಿ ಬೇಕಂತ ಏನು ಕಂಡೀಷನ್ ಇಲ್ಲ. ಜಸ್ಟ್ ನಿಮ್ಮ ಹತ್ರ ಇದ್ರೆ ಬೆಟರ್. ಇಲ್ಲ ಅಂದ್ರೆ ಜಾಬಿಗೆ ಹೋದ್ಮೇಲೆ ಅವರು ಟ್ರೈನಿಂಗ್ ಕೊಡ್ತಾರೆ, ಅಲ್ಲಿ ಕೂಡ ನೀವು ಅಪ್ಲೈ ಮಾಡ್ಬೋದು. ಓಕೆ. ಅದಾದ್ಮೇಲೆ ಏನಪ್ಪಾ ಅಂದ್ರೆ UIDAI ಆಪರೇಟರ್ ಮತ್ತು ಸೂಪರ್ವೈಸರ್ ಸರ್ಟಿಫಿಕೇಟ್ ನಿಮಗೆ ನಿಮ್ಮ ಹತ್ರ ಇರ್ಬೇಕಂತ ಕೊಟ್ಟಿದ್ದಾರೆ. ಓಕೆ. ಏನಪ್ಪಾ ಅಂದ್ರೆ ಆಧಾರ್ ಎದಕ್ಕಪ್ಪ ಅಂದ್ರೆ ಆಧಾರ್ ಎನ್ರೋಲ್ಮೆಂಟ್ ಮಾಡಕ್ಕೆ, ಬಯೋಮೆಟ್ರಿಕ್ ವೆರಿಫಿಕೇಶನ್ ಮಾಡಕ್ಕೆ, ಆಧಾರ್ ಅಪ್ಡೇಟ್ ಮಾಡಕ್ಕೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಕ್ಕೆ ಏನಪ್ಪಾ ಅಂದ್ರೆ ಇದು ಆನ್ಲೈನ್ ಅಲ್ಲಿ ತರಬೇತಿ ಕೊಡ್ತಾರೆ. ಓಕೆನಾ. ಈ ತರಬೇತಿ ಕೊಟ್ಟ ಮೇಲೆ ಏನಪ್ಪಾ ಅಂದ್ರೆ ಇದೊಂದು ಸರ್ಟಿಫಿಕೇಟ್ ಬರುತ್ತೆ. ಓಕೆನಾ. ಈ ಸರ್ಟಿಫಿಕೇಟ್ ಬಂದ್ಮೇಲೆ ಏನಪ್ಪಾ ನಿಮಗೆ ಜಾಬ್ನ ಸೆಲೆಕ್ಷನ್ ಮಾಡ್ಕೊಂತ ಹೋಗ್ತಾರೆ. ಓಕೆನಾ. ಈ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರ್ಬೇಕಂತ ಏನು ಕಂಡೀಷನ್ ಇಲ್ಲ. ನೀವು ಜಸ್ಟ್ ಅಪ್ಲಿಕೇಶನ್ ಹಾಕಿ. ಓಕೆನಾ. ಅಪ್ಲಿಕೇಶನ್ ಆದ್ಮೇಲೆ ಅವರೇ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಈ ಸರ್ಟಿಫಿಕೇಟ್ ಗೋಸ್ಕರ ಅವ್ರು ಟ್ರೈನಿಂಗ್ ಕೊಡ್ತಾರೆ ಆನ್ಲೈನ್ ಅಲ್ಲಿ. ಈ ಸರ್ಟಿಫಿಕೇಟ್ ಬಂದ್ಮೇಲೆ ನೀವು ಜಾಬ್ಗೆ ಸೆಲೆಕ್ಷನ್ ಆಗ್ತಾ ಹೋಗ್ತೀರಿ. ಓಕೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಯಾವ ತರ ಅಪ್ಲಿಕೇಶನ್ ಹಾಕಬೇಕು, ಈ ಜಾಬಿಗೆ ನಾವು ಸೆಲೆಕ್ಷನ್ ಆಗ್ಬೇಕಾದ್ರೆ ಯಾವ ತರ ಅಪ್ಲಿಕೇಶನ್ ಹಾಕಬೇಕಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಏನಪ್ಪಾ ಅಂದ್ರೆ ಅಫಿಷಿಯಲ್ ವೆಬ್ಸೈಟ್ ನ ಲಿಂಕ್ ಕೊಟ್ಟಿರ್ತಾರೆ. ಓಕೆನಾ. ಅದನ್ನ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಾದ್ಮೇಲೆ ಏನ್ ಮಾಡಕಪ್ಪ ಅಂದ್ರೆ ಅಲ್ಲಿ ರಿಕ್ರೂಟ್ಮೆಂಟ್ ಇಲ್ಲಿ ಕೆರಿಯರ್ ಅಂತ ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೊದ್ಲು ಏನಪ್ಪಾ ಅಂದ್ರೆ ಅಲ್ಲಿ ಆಧಾರ್ ಸೂಪರ್ವೈಸರ್ ಇಲ್ಲ ಆಧಾರ್ ಆಪರೇಟರ್ ರಿಕ್ರೂಟ್ಮೆಂಟ್ ಅಂತ ಒಂದು ಇರುತ್ತೆ. ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡಕಪ್ಪ ಅಂದ್ರೆ ಫಸ್ಟ್ ನೀವೇನಪ್ಪ ಲಾಗಿನ್ ಆಗಿ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಫಸ್ಟ್ ಕಂಪ್ಲೀಟ್ ಆಗಿ ರಿಜಿಸ್ಟರ್ ಆಗಬೇಕು. ಯಾವ ತರ ರಿಜಿಸ್ಟರ್ ಆಗಬೇಕಪ್ಪ ಅಂದ್ರೆ ನಿಮ್ದು ಫೋನ್ ನಂಬರ್ ಮತ್ತೆ ಇಮೇಲ್ ಕಡೆಯಿಂದ ರಿಜಿಸ್ಟರ್ ಆಗಿ ಮತ್ತೆ ಬೇಸಿಕ್ ಡೀಟೇಲ್ಸ್ ನ ಫಿಲ್ ಮಾಡಬೇಕು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಫಿಲ್ ಮಾಡಾದ್ಮೇಲೆ ನಿಮಗೆ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ. ರಿಜಿಸ್ಟರ್ ಆದ್ಮೇಲೆ ನಿಮಗೆ ಕೊಟ್ಟಿರೋ ಫೋನ್ ನಂಬರ್ ಮತ್ತೆ ಇಮೇಲ್ ಐಡಿಗೆ ನಿಮ್ಗೆ ಏನಪ್ಪಾ ಅಂದ್ರೆ
ಆ, ಆ, ಏನಪ್ಪಾ ಅಂದ್ರೆ ಲಾಗಿನ್ ಐಡಿ ಬರುತ್ತೆ. ಆ ಲಾಗಿನ್ ತಗೊಂಡು ಏನಪ್ಪಾ ಅಂದ್ರೆ ಲಾಗಿನ್ ಮಾಡ್ಕೊಂಡು ಆನ್ಲೈನ್ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ಫಿಲ್ ಮಾಡ್ತಾ ಹೋಗ್ಬೇಕು. ನಿಮ್ದು ಫೋಟೋ, ಸಿಗ್ನೇಚರ್, ಡಾಕ್ಯುಮೆಂಟ್, ನಿಮ್ದು ಅಡ್ರೆಸ್, ತಂದೆ ತಾಯಿ ಹೆಸರು, ನಿಮ್ ಕ್ಯಾಸ್ಟ್ ಇನ್ಕಮ್, ಮತ್ತೆ ಎಚ್ ಕೆ ಎಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು. ಅದಾದ್ಮೇಲೆ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಎಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಫೈನಲ್ ಆಗಿ ಏನಪ್ಪಾ ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಮಾಡ್ಬೇಕು. ಓಕೆನಾ. ಫೈನಲ್ ಆಗಿ ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಮಾಡಾದ್ಮೇಲೆ ಏನ್ ಮಾಡಕಪ್ಪ ಅಂದ್ರೆ ನೀವು ಅಪ್ಲಿಕೇಶನ್ ಫಾರ್ಮ್ ಜೆರಾಕ್ಸ್ ತಗೋಬೇಕು, ಇಲ್ಲಾಂದ್ರೆ ನಿಮ್ ಫೋನ್ ಒಳಗೆ PDF ಆಗಿ ಇಟ್ಕೋಬೇಕು. ಯಾಕಪ್ಪ ಅಂದ್ರೆ ನಿಮ್ಗೆ ನಾಳೆ ಜಾಬ್ ಸೆಲೆಕ್ಷನ್ ನಿಮ್ಗೆ ನಾಳೆ ಜಾಬ್ ಸೆಲೆಕ್ಷನ್ ಹೋದಾಗೆ ಸಾರಿ ನಿಮ್ಗೆ ನಾಳೆ ಜಾಬ್ ಸೆಲೆಕ್ಷನ್ ಹೋದಾಗೆ ಅಲ್ಲಿ ನಿಮ್ಗೆ ಕೇಳ್ತಾರೆ. ಓಕೆನಾ. ಇದು ಅಪ್ಲಿಕೇಶನ್ ಫಾರ್ಮ್ ಕೊಡಿ ಅಂತ ಕೇಳ್ತಾರೆ. ಓಕೆ. ಹಾಗಾಗಿ ನಿಮ್ಮ ಹತ್ರ ಇದು ಅಪ್ಲಿಕೇಶನ್ ಫಾರ್ಮ್ ಇರಬೇಕು. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಆ ಇದೆಲ್ಲ ಆಯ್ತಾ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಆ ಈಗ ಫೈನಲ್ ಡಾಕ್ಯುಮೆಂಟ್ ಏನ್ ಬೇಕಪ್ಪ ಅಂದ್ರೆ SSLC ಮಾರ್ಕ್ಸ್ ಕೊಡಬೇಕು, PUC, ITI, ಡಿಪ್ಲೊಮಾ ಸರ್ಟಿಫಿಕೇಟ್ ಇದ್ರೆ ನೀವು ಎದ್ರ ಮೇಲೆ ಹಾಕ್ತೀರ ಅದ್ರ ಮೇಲೆ ಸರ್ಟಿಫಿಕೇಟ್ ಬೇಕು. ಆಮೇಲೆ ಆಧಾರ್ ಕಾರ್ಡ್ ಬೇಕು, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಸಿಗ್ನೇಚರ್ ಬೇಕು, ಮತ್ತೆ ನಿಮ್ದು ಫೋನ್ ನಂಬರ್ ಮತ್ತೆ ಇಮೇಲ್ ID ಕಂಪಲ್ಸರಿ ಇಲ್ಲಿ ಬೇಕಾಗಬೇಕು ಅಂತ ಹೇಳಿ ಕಂಪ್ಲೀಟ್ ಆಗಿ ಕೇಳಿದಾರೆ. ಓಕೆ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಲಿಂಕ್ ನ ಕೊಟ್ಟಿರ್ತೀನಿ. ಓಕೆ. ಅದನ್ನ ಕ್ಲಿಕ್ ಮಾಡಿ ನೀವು ಇದ್ರ ಮುಖಾಂತರ ನೀವು ಅಪ್ಲೈ ಮಾಡಬಹುದು. ಓಕೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇದಿಷ್ಟು ಅಫಿಷಿಯಲ್ ಲಿಂಕ್ ಆಗಿರ್ಬೋದು, ಮತ್ತೆ UID ಅಫಿಷಿಯಲ್ ವೆಬ್ಸೈಟ್ ಆಗಿರ್ಬೋದು, ಮತ್ತೆ ಎರಡು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟೈತಿ. ಇದನ್ನ ಒನ್ ಟೈಮ್ ನೋಡ್ಕೊಂಡು ಓದ್ಕೊಂಡು ಆಮೇಲೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ನಿಮ್ಗೇನೋ ಅಪ್ಲಿಕೇಶನ್ ಹಾಕಿ ಗೊತ್ತಿಲ್ಲಪ್ಪ ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಯಾವ ತರ ಅಪ್ಲಿಕೇಶನ್ ಹಾಕ್ಬೇಕಂತ ನಿಮ್ಗೆ ಇಷ್ಟದಲ್ಲಿ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಓಕೆ. ಇದಿಷ್ಟು ಈ ವಿಡಿಯೋ ಬಗ್ಗೆ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡದೆ ಹೋಗಿ. ಓಕೆನಾ. ಹಾಗೆ ಇದೇ ತರ ಜಾಬ್ ಅಪ್ಡೇಟ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.